ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ಎಸ್ ಎಸ್ ಎಲ್ ಸಿ ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಇವತ್ತು 28ನೇ ತಾರೀಕು ಸಮಾಜ ವಿಜ್ಞಾನ ಪರೀಕ್ಷೆ ನಡೀತಾ ಇದೆ, ಅಂದರೆ ಪ್ರಿಪ್ರೇಟ್ರಿ 3 ನಡೀತಾ ಇದೆ. ಸೊ ಅದಕ್ಕೋಸ್ಕರ ಯಾವ ಒಂದು ಪ್ರಶ್ನೆಗಳು ಬರುತ್ತೆ, ಪಾಸ್ ಆಗ್ತೀನಿ ಅನ್ನೋರಿಗೆ ಪಾಸಿಂಗ್ ಪ್ಯಾಕೇಜ್ ರೆಡಿ ಮಾಡಿದ್ದೀನಿ. ಸೊ ಬನ್ನಿ ನಮ್ಮ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನೋಡಿ, ನಿಮಗೆ ಮಾರ್ತಾಂಡ ವರ್ಮನ ಸಾಧನೆಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇದೆಲ್ಲ 4 ಮಾರ್ಕ್ ಕ್ವಶನ್ಸು ಮತ್ತು 3 ಮಾರ್ಕ್ ಕ್ವಶನ್ಸು. ಸೊ ಇದನ್ನು ಯಾರೂ ಸಹ ಮಿಸ್ ಮಾಡಬೇಡಿ, ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳಿದೆ. ಸೊ ಎಲ್ಲದನ್ನು ಕರೆಕ್ಟಾಗಿ ಓದಿ ಪಾಸ್ ಆಗ್ತೀನಿ ಅನ್ನೋರು ಸ್ಕೋರಿಂಗ್ ಪ್ಯಾಕೇಜ್ ಸಹ ನಾನು ಹಾಕಿದ್ದೀನಿ ಈಗ ಆಲ್ರೆಡಿ. ಸೊ ಯಾರ್ಯಾರು ಇನ್ನೂ ನೋಡಿಲ್ಲ ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋನ, ಬೇಗ ಬೇಗ ಹೋಗಿ ನೋಡಿ. ನೆಕ್ಸ್ಟ್ ನೋಡಿ, ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳಾವುವು? ಪ್ಲಾಸಿ ಕದನಕ್ಕೆ ಕಾರಣ ಮತ್ತು ಪರಿಣಾಮ, ಬಕ್ಸಾರ್ ಕದನಕ್ಕೆ ಕಾರಣ ಮತ್ತು ಪರಿಣಾಮ, ಬ್ರಿಟಿಷರ ಕಾಲದಲ್ಲಿ ಪೊಲೀಸ್ ವ್ಯವಸ್ಥೆಯಲ್ಲಿ ತಂದಂತಹ ಸುಧಾರಣೆಗಳು. ನೆಕ್ಸ್ಟು, ಬ್ರಿಟಿಷರ ಕಂದಾಯ ನೀತಿಯ ಪರಿಣಾಮಗಳಾವುವು? ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳಾವುವು? ನೀವು ಇಲ್ಲಿ ನೋಡ್ಬೋದು ಈ ಪ್ರಶ್ನೆ ಎಷ್ಟು ಇಯರ್ ರಿಪೀಟ್ ಆಗಿದೆ ಅನ್ನೋದನ್ನ. ಸೊ ಅದಕ್ಕೆ ಈ ಪ್ರಶ್ನೆನ ಓದ್ಕೊಳ್ಳಿ, ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು. ಸೊ ಈ ಪ್ರಶ್ನೆನ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ, ಕರೆಕ್ಟಾಗಿ ಓದ್ಕೊಳ್ಳಿ. ಆಮೇಲೆ ಬಕ್ಸಾರ್ ಕದನ, ಪ್ಲಾಸಿ ಕದನ, ಕಾರಣ ಪರಿಣಾಮ ಕರೆಕ್ಟಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ನೋಡಿ, ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ತಿಳಿಸಿ. ಸೊ ಇದು ನಿಮಗೆ ಕನ್ನಡದಲ್ಲಿ ಬರುತ್ತೆ, ಅದು ಕನ್ನಡದಲ್ಲಿ ಮಿಸ್ ಆದರೆ ಸೋಷಲಲ್ಲಂತೂ ಬಂದೇ ಬರುತ್ತೆ. ಸೊ ಅದಕ್ಕೋಸ್ಕರ ಓದ್ಕೊಂಡಿರಿ. ನೆಕ್ಸ್ಟು ನಿಮಗೆ ಇದು ಸೋಷಲಲ್ಲಿ ಓದ್ಕೊಂಡ್ರೆ ತುಂಬ ಈಸಿಯಾಗಿ ಸೋಷಲಲ್ಲೇ ಇರುತ್ತೆ. ಸೊ ನೀವು ಇದನ್ನು ಓದ್ಕೊಂಡು ವಿವರಿಸಿ ಬೇಕಿದ್ದರೆ ಕನ್ನಡದಲ್ಲಿ ಬರಿಬೋದು, ಅದು ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಜಮೀನ್ದಾರಿ ಪದ್ಧತಿಗಿಂತ ರೈತವಾರಿ ಪದ್ಧತಿ ಭಿನ್ನ ಹೇಗೆ ಅಂತ ಕೇಳಿದ್ದಾರೆ, ಅಂದರೆ ನಿಮಗೆ ವ್ಯತ್ಯಾಸ ಕೇಳಿದ್ದಾರೆ. ಸೊ ಇಲ್ಲಿ ಆನ್ಸರ್ ಇದೆ, ನೀವು ಬೇಕಿದ್ದರೆ ಇದನ್ನು ಪ್ರಿಂಟೌಟ್ ತೆಗೆಸ್ಕೊಂಡು ಓದ್ಕೋಬೋದು. ನೆಕ್ಸ್ಟ್ ನೋಡಿ, ಹೈದರ್ ಅಲಿಯು ಹೇಗೆ ಅಧಿಕಾರಕ್ಕೆ ಬಂದನು? ಸೊ ಪೂರ್ತಿ ಮಾಹಿತಿ ಕೆಳಗಡೆನೇ ಇದೆ ನೋಡಿ. ನೆಕ್ಸ್ಟು, ಚಿಕ್ಕದೇವರಾಜ ಒಡೆಯರ್ ಅವರ ಸಾಧನೆಗಳಾವು? ಸೊ ನೀವು ಈ ಕ್ವಶನ್ನ ಸ್ಕಿಪ್ ಮಾಡ್ಬೋದು, ಬಿಕಾಸ್ ನಿಮಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಆ ಪ್ರಶ್ನೆ ಬರುತ್ತೆ. ನೆಕ್ಸ್ಟ್ ನೋಡಿ, ಹಲಗಲಿ ಬೇಡರು ಬ್ರಿಟಿಷರ ವಿರುದ್ಧ ಏಕೆ ದಂಗೆ ಎದ್ದರು? ಸೊ ನಿಮಗೆ ಹಲಗಲಿ ಬೇಡರು ಇಂದ ಬರದೇ ಒಂದು ಪ್ರಶ್ನೆ, ಸೊ ಇದೇ ಪ್ರಶ್ನೆ ಬರುತ್ತೆ. ನೆಕ್ಸ್ಟ್ ನೋಡಿ, ಮೈಸೂರು ಸಂಸ್ಥಾನದ ಅಭಿವೃದ್ಧಿಯಲ್ಲಿ ದಿವಾನ್ ಕೆ ಶೇಷಾದ್ರಿ ಅಯ್ಯರ್ ಪ್ರಮುಖ ಪಾತ್ರ ವಹಿಸಿದ್ದರು, ಸ್ಪಷ್ಟೀಕರಿಸಿ. ಸೊ ನಿಮಗೆ ಇದನ್ನು ಓದ್ತೀನಿ ಅಂದರೆ ಓದ್ಬೋದು, ಬಟ್ ಇದು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಇದು ಜಾಸ್ತಿ ವರ್ಷ ರಿಪೀಟ್ ಆಗಿಲ್ಲ, ಸೊ ಅದಕ್ಕೆ ಸ್ಕಿಪ್ ಮಾಡ್ಬೋದು. ನೆಕ್ಸ್ಟ್ ನೋಡಿ, 3ನೇ ಮತ್ತು 4ನೇ ಆಂಗ್ಲೋ ಮೈಸೂರು ಯುದ್ಧಗಳು ಮೈಸೂರಿನ ಟಿಪ್ಪು ಸುಲ್ತಾನನ ಪ್ರಾಬಲ್ಯ ಕುಗ್ಗಿಸಿತು, ಸಮರ್ಥಿಸಿ. ಆನ್ಸರ್ ಇದೆ ಕೆಳಗಡೆ ನೋಡ್ಕೊಳ್ಳಿ. ನೆಕ್ಸ್ಟು, ಬ್ರಹ್ಮ ಸಮಾಜದ ಬೋಧನೆಗಳಾವು ಅಂತ ಕೇಳಿದ್ದಾರೆ. ಸೊ ನೀವು ಈ ಸಮಾಜಗಳು ಆರ್ಯ ಸಮಾಜ ಆಗಿರ್ಬೋದು, ಬ್ರಹ್ಮ ಸಮಾಜ, ಇದೇ ರೀತಿ ಮುಂತಾದ ಸಮಾಜಗಳಿದೆ. ಸೊ ಅದಕ್ಕೆಲ್ಲನೂ ನೀವು ಒಂದು ಏನಪ್ಪ ಅಂದರೆ, ನಿಮಗೆ ನಾನೊಂದು ಸಜೆಷನ್ ಕೊಡ್ತೀನಿ. ಏನಪ್ಪ ಅಂದರೆ, ನೀವು ಎಲ್ಲ ಸಮಾಜಕ್ಕೂ ಸಾಧನೆಗಳು ಅಥವಾ ಬೋಧನೆಗಳು ಅಂತ ಕೇಳಿದರೆ ನೀವು ಒಂದೇ ರೀತಿಯ ಎಲ್ಲದಕ್ಕೂ ಸಂಬಂಧಪಡೋ ರೀತಿಯ ಒಂದೇ ರೀತಿಯ ಒಂದು 4 ಪಾಯಿಂಟ್ಗಳನ್ನು ನೋಟ್ ಮಾಡ್ಕೊಳ್ಳಿ. ಯಾಕಂದರೆ ಯಾವುದೇ ಒಂದು ಸಮಾಜ ಬಂದ್ರೂ ಸೇಮ್ ಯಾವ ರೀತಿ ಪ್ಲಸ್ ಅವರು ಏನು ಹೇಳಿರ್ತಾರೆ, ಬೋಧನೆಗಳನ್ನು ಏನು ಮಾಡಿರ್ತಾರೆ, ಅದನ್ನೇ ನೀವು ಎಲ್ಲ ಸಮಾಜಕ್ಕೂ ಬರೀಬೋದು. ಸಪ್ರೇಟಾಗಿ ಬೇರೆ ಬೇರೆ ಸಮಾಜಕ್ಕೆ ಬೇರೆ ಬೇರೆ ಓದ್ಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ನೋಡಿ, ನಾನು ನಿಮಗೆ ಇಂಪಾರ್ಟೆಂಟ್ ಇರೋ ಪ್ರಶ್ನೆಗಳನ್ನ ಹೇಳ್ತಾ ಹೋಗ್ತೀನಿ. ಸೊ ನೋಡ್ಕೊಳ್ಳಿ, ರಾಜಾ ರಾಮ್ ಮೋಹನ್ ಅವರ ಪಾತ್ರ ಕೇಳಿದ್ದಾರೆ. ಆಮೇಲೆ ವಿವೇಕಾನಂದರು ಯುವಶಕ್ತಿಯ ಪ್ರೇರಕರಾಗಿದ್ದರು ಹೇಗೆ ಎಂಬುದನ್ನು ವಿವರಿಸಿ. ಸೊ ಇದನ್ನು ಓದ್ಕೊಳ್ಳಿ, ವಿವೇಕಾನಂದರ ಬಗ್ಗೆ ಇದೊಂದು ಪ್ರಶ್ನೆ ಬರುತ್ತೆ. ನೆಕ್ಸ್ಟು, ಅನಿ ಬೆಸೆಂಟ್ ಬಗ್ಗೆ ಬರುತ್ತೆ, ಬಟ್ ಅಷ್ಟು ಬರಲ್ಲ, ನಿಮಗೆ ಪ್ರಿಪ್ರೇಟ್ರಿಗೆ ಬರುತ್ತೆ. ಸೊ ಅದಕ್ಕೋಸ್ಕರ ಓದ್ಕೊಳ್ಳಿ. ನೋಡಿ, ನಾನು ಹೇಳ್ದಾಗೆ ಪ್ರಾರ್ಥನಾ ಸಮಾಜ ಇದೆ, ಆಮೇಲೆ ಸತ್ಯಶೋಧಕ ಸಮಾಜ ಇದೆ, ಇದಕ್ಕೆಲ್ಲ ಓದ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕಿರುವ ಆರ್ಥಿಕ ಮತ್ತು ಆಡಳಿತಾತ್ಮಕ ಕಾರಣಗಳು. ಸೊ ನಿಮಗೆ ಸೈನಿಕ ಕಾರಣ ಆಗಿರ್ಬೋದು, ತತ್ಕ್ಷಣದ ಕಾರಣ ಆಗಿರ್ಬೋದು, ಎಲ್ಲನೂ ಕೇಳ್ತಾರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಬಂಧಿಸಿದಂತೆ. ಸೊ ಅದನ್ನೆಲ್ಲ ಓದ್ಕೊಳ್ಳಿ ನೋಡಿ. ನೆಕ್ಸ್ಟ್ ನೋಡಿ, ಆಮೇಲೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಕುರಿತು ವಿವರಿಸಿ ಅಂತ ಕೇಳಿದ್ದಾರೆ. ಸೊ ನೀವು ಇದನ್ನು ಬರೀಬೇಕು, ಓದಬೇಕು ಸಹ. ನೆಕ್ಸ್ಟು,
ಅಸಹಕಾರ ಚಳುವಳಿಯ ಸಂದರ್ಭದಲ್ಲಿ ಉಂಟಾದ ಪ್ರಮುಖ ಬೆಳವಣಿಗೆಗಳನ್ನು ತಿಳಿಸಿ. ಸೊ ನೋಡಿ, ಯಾವ ಯಾವ ಬೆಳವಣಿಗೆಗಳು ಉಂಟಾದವು ಅನ್ನೋದನ್ನು. ನೆಕ್ಸ್ಟು ಸುಭಾಷ್ ಚಂದ್ರ ಬೋಸ್ ಅವರ ಸಾಧನೆ ಕೇಳಿದ್ದಾರೆ. ಅದೇ ರೀತಿ ನಿಮಗೆ BR ಅಂಬೇಡ್ಕರ್ ಆಮೇಲೆ ಗಾಂಧೀಜಿ ಅವರ ಸಾಧನೆ ಕೇಳ್ತಾರೆ. ಸೊ ಅದಕ್ಕೋಸ್ಕರ ಈ 3 ಪ್ರಶ್ನೆಗಳನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ, ಪೂರ್ತಿಯಾಗಿ ಓದ್ಕೊಳ್ಳಿ ಆ ಪ್ರಶ್ನೆಗಳನ್ನು. ಆಮೇಲೆ ನೆಕ್ಸ್ಟ್ ನೋಡಿ, ಆಮೇಲೆ ನಿಮಗೆ ಇಲ್ಲೊಂದು ಇಂಪಾರ್ಟೆಂಟ್ ಪ್ರಶ್ನೆ ಇದೆ ನೋಡಿ. ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಕೈಗೊಂಡ ಕ್ರಮಗಳಾವುವು? ಸೊ ಇದು ನಿಮಗೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ನಾನು ಪಾಯಿಂಟ್ ಔಟ್ ಮಾಡಿಬಿಟ್ಟು ಹೇಳ್ತಾ ಇದ್ದೀನಿ ಇದನ್ನು. ಸೊ ಅದಕ್ಕೋಸ್ಕರ ಇದನ್ನು ಓದ್ಕೊಳ್ಳಿ, ಮಿಸ್ ಮಾಡಬೇಡಿ ಈ ಪ್ರಶ್ನೆಗಳನ್ನೆಲ್ಲ. ಆಮೇಲೆ ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾನು ಎಲ್ಲ ಸಬ್ಜೆಕ್ಟ್ದೂ ಬಿಡ್ತಾ ಹೋಗ್ತೀನಿ. ಸೊ ಅದಕ್ಕೋಸ್ಕರ ನೀವು ನೆಕ್ಸ್ಟು ನಿಮ್ಮ ಫೈನಲ್ ಎಕ್ಸಾಮ್ಗೂ ಸಹ ಬಿಡ್ತೀನಿ. ಸೊ ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಯಾವುದಾದ್ರೂ ವೀಡಿಯೋಸ್ ಬೇಕಿದ್ದರೆ ನಿಮಗೆ ಕಮೆಂಟ್ ಹಾಕಿ, ನಾನು ನಿಮಗೆ ಎಲ್ಲದನ್ನು ತಿಳಿಸ್ಕೊಡ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಆವಾಗ ನಿಮಗೆ ಕರೆಕ್ಟಾಗಿ ನೋಟಿಫಿಕೇಷನ್ ಥರ ಬರುತ್ತೆ. ನೀವು ನಮ್ಮ ಚಾನಲ್ನ ವಿಸಿಟ್ ಮಾಡ್ಬೋದು ಆರಾಮಾಗಿ. ನೆಕ್ಸ್ಟು ಇಲ್ಲೊಂದು ಪ್ರಶ್ನೆ ಇದೆ ನೋಡಿ, ಅಸ್ಪೃಶ್ಯತೆ ನಿವಾರಣೆಯ ಸಂವಿಧಾನಾತ್ಮಕ ಮತ್ತು ಶಾಸನಾತ್ಮಕ ಕ್ರಮಗಳಾವುವು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೀವು ಈ ಪ್ರಶ್ನೆನ ಮಿಸ್ ಮಾಡೋ ಹಾಗೇ ಇಲ್ಲ. ಸೊ ನೀವು ಈ ಪ್ರಶ್ನೆನ ಮಿಸ್ ಮಾಡೋ ಹಾಗೆ ಇಲ್ಲ, ಬಿಕಾಸ್ ಇದು ತುಂಬ ಸಾರಿ ಬಂದಿದೆ. ಈ ವರ್ಷವೂ ಬರುತ್ತೆ, ಮುಂದಿನ ವರ್ಷವೂ ಬರುತ್ತೆ, ಪ್ರತಿ ವರ್ಷವೂ ರಿಪೀಟ್ ಆಗ್ತಾನೆ ಹೋಗ್ತಾ ಇದೆ. ಈ ಪ್ರಶ್ನೆ ಮಿಸ್ ಮಾಡಬೇಡಿ. ಅಸ್ಪೃಶ್ಯತೆ ಅಂತ ಬಂದರೆ ಇದೊಂದು ಪ್ರಶ್ನೆ ನೋಡಿ, ಇಷ್ಟೇ ಪಾಯಿಂಟ್ಸ್ ಬರೀರಿ. ನೀವು 6 ಪಾಯಿಂಟ್ಸ್ ಕಲಿತ್ರೆ ಸಾಕು ನೋಡಿ ಇಲ್ಲಿವರೆಗೂ. ಯಾಕಂದರೆ ಇದು 3 ಮಾರ್ಕ್ಸ್ಗೆ ಬರೋದು, 4 ಮಾರ್ಕ್ಸ್ಗೆ ಬರಲ್ಲ. ಅಸ್ಪೃಶ್ಯತೆ ಅಂದರೆ 3 ಮಾರ್ಕ್ಸ್ಗೆ ಬರುತ್ತೆ. ಸೊ ಅದಕ್ಕೋಸ್ಕರ 6 ಪಾಯಿಂಟ್ಸ್ ಕಲೀರಿ, ಇದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಸೊ ಇವತ್ತೇ ಕೂತ್ಕೊಂಡು ಕಲ್ತಿರಿ ಇದನ್ನು, ನಿಮ್ಮ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟು. ಆಮೇಲೆ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ, ಫೈನಲ್ ಎಕ್ಸಾಮ್ಗೂ ಸಹ ಬರುತ್ತದೆ ಅದು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಆಮೇಲೆ ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸ ಕೇಳ್ತಾರೆ. ಆಮೇಲೆ ನಿಮಗೆ ಇನ್ನೊಂದು ಅಸಂಘಟಿತ ಕೆಲಸಗಾರರ ಒಂದು ಸಮಸ್ಯೆಗಳನ್ನು ಕೇಳ್ತಾರೆ, ಅಸಂಘಟಿತ ಕೆಲಸಗಾರರ ಸಮಸ್ಯೆಗಳು. ಸೊ ಅದನ್ನು ನೀವು ಬರೀಬೇಕಾಗುತ್ತೆ. ಆಮೇಲೆ ವ್ಯವಸಾಯದ ಪ್ರಾಮುಖ್ಯತೆ ಬರೀಬೇಕು. ನೋಡ್ತಾ ಇದ್ದೀರಾ ನೀವಿಲ್ಲಿ, ಸಾರಿಗೆ ಪ್ರಾಮುಖ್ಯತೆ, ಇದೆಲ್ಲ ಪ್ರಶ್ನೆಗಳು ನಿಮಗೆ ಬರುವಂಥದ್ದು. ಸೊ ಆಮೇಲೆ ನಿಮಗೆ ಇನ್ನೊಂದೇನಪ್ಪ ಅಂದರೆ ಈ ಚಂಡಮಾರುತ ಆಮೇಲೆ ಭೂಕಂಪ ಇದೆಲ್ಲದಕ್ಕೂ ಒಂದೇ ರೀತಿಯ ರೀಸನ್ಸ್, ಇವಾಗ ಯಾಕೆ ಬರುತ್ತೆ ಅನ್ನೋದನ್ನು, ಆಮೇಲೆ ಅದರ ಪರಿಣಾಮಗಳನ್ನೆಲ್ಲ ಒಂದೇ ರೀತಿ ಕಲ್ತಿರಿ. ಆವಾಗಲೇ ನಾನು ನಿಮಗೆ ಸಮಾಜದ ಬಗ್ಗೆ ಕಲೀರಿ ಅಂತ ಹೇಳಿದ್ದೆ, ಆರ್ಯ ಸಮಾಜ ಆಗಿರ್ಬೋದು, ಬ್ರಹ್ಮ ಸಮಾಜ ಆಗಿರ್ಬೋದು, ಇದಕ್ಕೆಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಈ ರೀತಿ ನಾನು ಹೇಳೋವಂಥ ಪಾಯಿಂಟ್ಸ್ನ ಫಾಲೋ ಮಾಡಿ, ನಿಮಗೆ ಅವಾಗ ಎಕ್ಸಾಮಲ್ಲಿ ಬರೆಯೋಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಬನ್ನಿ ನೆಕ್ಸ್ಟ್ ನೋಡಿ, ಇದೇ ರೀತಿ ಗ್ರಾಮೀಣಾಭಿವೃದ್ಧಿ ಬಗ್ಗೆ ಇದೆ. ಆಮೇಲೆ ಪಂಚವಾರ್ಷಿಕ ಆಮೇಲೆ ವಿಶ್ವಸಂಸ್ಥೆಯ ಸಾಧನೆಗಳನ್ನು ಕೇಳ್ತಾರೆ ನಿಮಗೆ. ಸೊ ಅದನ್ನೆಲ್ಲ ಓದ್ಕೊಳ್ಳಿ. ನೆಕ್ಸ್ಟ್ ಆಮೇಲೆ ನಿಮಗೆ ಒಂದು ಬಂದೇ ಬರುವಂಥ ಪ್ರಶ್ನೆ ಅಂದರೆ ಬ್ಯಾಂಕಿನ ಅನುಕೂಲ ಆಗಿರ್ಬೋದು, ಕಾರ್ಯ ಆಗಿರ್ಬೋದು, ಇದೆಲ್ಲದು 3 ಮಾರ್ಕ್ಸಿಗೆ ಬರುತ್ತೆ ನಿಮಗೆ. ಇದು ಪಕ್ಕಾ ಬಂದೇ ಬರುವಂಥ ಪ್ರಶ್ನೆ, ಇದನ್ನು ಮಿಸ್ ಮಾಡಬೇಡಿ. ನೆಕ್ಸ್ಟ್ ನೋಡಿ, ಸಾರ್ವಜನಿಕ ಹಣಕಾಸು ಮತ್ತು ವೈಯಕ್ತಿಕ ಹಣಕಾಸು ಬಗ್ಗೆ ಕೇಳಿದ್ದಾರೆ. ನೆಕ್ಸ್ಟ್ ಮ್ಯಾಪ್ ಇದೆ ನಿಮಗೆ. ಸೊ ನೋಡ್ತಿರ್ಬೋದು ನೀವಿಲ್ಲಿ ಮ್ಯಾಪ್ನ ಪೂರ್ತಿಯಾಗಿ ಕೊಟ್ಟಿದ್ದಾರೆ. ಸೊ ಪೂರ್ತಿ ನೋಡ್ಕೊಳ್ಳಿ. ಮ್ಯಾಪಲ್ಲಿ ನಿಮಗೆ 5 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ. ನೆಕ್ಸ್ಟ್ ನೋಡಿ, 1 ಅಂಕದ ಪ್ರಶ್ನೆಗಳಿದೆ ಇಲ್ಲಿ. ಸೊ ಇಷ್ಟೊತ್ತವರೆಗೂ ನೀವು 2-3 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡಿದ್ರಿ. 1 ಅಂಕದ ಪ್ರಶ್ನೆಗಳನ್ನು ನೋಡ್ಕೊಳ್ಳಿ. ಒಂದೊಂದು ಸಾರಿ ಓದ್ಕೊಂಡಿರಿ ಸಾಕು. ನಮ್ಮ ಚಾನಲಲ್ಲಿ ಇದು ವಿಡಿಯೋ ಯಾವಾಗಲೂ ಇರುತ್ತೆ. ಸೊ ನೀವು ಇದನ್ನು ನೋಡಿಕೊಂಡು ಓದ್ಕೊಂಡ್ರೆ ಸಾಕು. ಇದನ್ನೇನು ಪ್ರಿಂಟೌಟ್ ತೆಗೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಪೂರ್ತಿಯಾಗಿ ವಿಡಿಯೋ ನೋಡಿದ್ದೀರಾ ಅನ್ಕೋತೀನಿ. ಇದೇ ರೀತಿ ನಾವು ಬಿಡೋ ಅಂಥ ಎಲ್ಲ ವೀಡಿಯೋಸ್ನೂ ನೋಡಿ. ಈಗ ಆಲ್ರೆಡಿ ನಾನು ಕನ್ನಡ ಆಮೇಲೆ ಮ್ಯಾಥ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಎಲ್ಲ ಪಾಸಿಂಗ್ ಪ್ಯಾಕೇಜು ಆಮೇಲೆ ಸ್ಕೋರಿಂಗ್ ಪ್ಯಾಕೇಜ್ ಎಲ್ಲ ಬಿಟ್ಟಿದ್ದೀನಿ. ಸೊ ಯಾರ್ಯಾರು ಇನ್ನೂ ಆ ವೀಡಿಯೋಸ್ನ ನೋಡಿಲ್ಲ, ಬೇಗ ಬೇಗ ಹೋಗಿ ನೋಡಿ, ನಮ್ಮ ಚಾನಲಲ್ಲಿ ಇದೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಇದೇ ರೀತಿ ನಮ್ಮ ವೀಡಿಯೋಸ್ನ ನೋಡ್ತಾ ಇರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.